ಫ್ರೆಂಡ್ಸ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡ್ಗ ಚಾನಲ್. ಇವತ್ತು ನಾನು ನಿಮಗೆ ಏನು ತಿಳ್ಸಕ್ಕೆ ಬಂದಿದ್ದೀನಿ ಅಂದರೆ ಪಿ ಎಫ್ ಖಾತೆ ಹೊಂದಿರೋರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅದೇನು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಹಾಗೆ ಕೊನೆಯ ತನಕ ವೀಡಿಯೋ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ನಿಮ್ಮ ಅನಿಸಿಕೆ ಏನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಬೋದು. 80% ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ. ಆಗ ನಮ್ಮ ಮಾಡೋ ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಫ್ರೆಂಡ್ಸ್. ಈಗ ಏನಂತೇಳಂದರೆ EPF ಖಾತೆದಾರರಿಗೆ ಈಗ ಏಪ್ರಿಲ್ ತಿಂಗಳಿಗೆ ನೀತಿ ಬಂದಿದೆ ಫ್ರೆಂಡ್ಸ್. ಅದೇನಂತೇಳಂದರೆ 68J ಫಾರ್ಮ್ನ ಪ್ರಕಾರ ನೀವು ಏನು ಮಾಡ್ಬೋದು ಅಂತೇಳಂದರೆ, ಇದುವರೆಗೂ 50,000 ರೂಪಾಯಿನ ಮನೆ ಖರೀದಿಗೋಸ್ಕರ, ಪ್ಲಾಟ್ ಖರೀದಿಗೋಸ್ಕರ, ಮದುವೆಗೋಸ್ಕರ ಮತ್ತು ವೈದ್ಯಕೀಯಕ್ಕೋಸ್ಕರ ನೀವು ಮಾಡ್ಬೋದಿತ್ತು. ಆ ಮಿತಿಯನ್ನು 1 ಲಕ್ಷಕ್ಕೆ ಹೆಚ್ಚಿಸಿದ್ದಾರೆ ಫ್ರೆಂಡ್ಸ್. ನೀವು 1 ಲಕ್ಷದವರೆಗೂ 6 ತಿಂಗಳ ಮುಂಗಡವಾಗಿ DAದು ಮೂಲ ವೇತನ ಮತ್ತು ಬಡ್ಡಿಯೊಂದಿಗೆ ಎಲ್ಲದನ್ನು ಸೇರಿಸಿ ನೀವು ಅಮೌಂಟ್ನ ಫಸ್ಟೇ ತೆಗೆದುಕೊಳ್ಬೋದು ಅಂತೇಳಿ ಹೇಳಿದ್ದಾರೆ ಫ್ರೆಂಡ್ಸ್. ಹಾಗೆ ನೀವು ಹಾಗಂದರೆ ಇದು ಫಾರ್ಮ್ 31 ಜೊತೆಗೆ ಇದನ್ನು ಸೇರಿಸಿದ್ದಾರೆ ಫ್ರೆಂಡ್ಸ್. ಹಾಗಾದರೆ ಫಾರ್ಮ್ 31 ಅಂತಂದರೆ ಏನು ಅಂತೇಳಿ ನೀವು ಕೇಳ್ಬೋದು. ಭವಿಷ್ಯ ನಿಧಿ ಖಾತೆಯಿಂದ ಹಣವನ್ನು ಭಾಗಶಃ ಹಿಂಪಡೆಯಲು ಬಳಸುವ ಅರ್ಜಿ ನಮೂನೆ. ನೀವು ಈ PF ಅಮೌಂಟ್ನ ತೆಗೆದುಕೊಳ್ಳೋಕ್ಕೋಸ್ಕರ ಮಾಡುವಂಥ ಒಂದು ಫಾರ್ಮ್ ಇದಾಗಿದೆ ಫ್ರೆಂಡ್ಸ್. ಈಗ ನಮೂನೆ 31ರ ಮೂಲಕ ಪ್ಯಾರಾ 68B ಅಡಿಯಲ್ಲಿ ನಿವೇಶನವನ್ನು ಸ್ವಾಧೀನಗೊಳಿಸಿಕೊಳ್ಳಬಹುದು. ಸೇರಿದಂತೆ ಮನೆ, ಫ್ಲ್ಯಾಟ್ ಖರೀದಿ, ಮನೆ ನಿರ್ಮಾಣಕ್ಕಾಗಿ ಪಿಂಚಣಿ ಹಣವನ್ನು ಹಿಂಪಡೆಯಲು ಅರ್ಜಿ ಸಲ್ಲಿಸುವುದು ಅಂತೇಳಿ ನಮೂನೆ 31ರಲ್ಲಿದೆ. ಇದು ಅವರ ಅಧಿಸೂಚನೆ ಹೊರಡಿಸಿರುವಂತಹ ಫಾರ್ಮ್ ಆಗಿದೆ ಫ್ರೆಂಡ್ಸ್. ಈಗ ನಾವು ಇನ್ನಿತರ ಕ್ಲೈಮ್ ಯಾವ ರೀತಿ ಬೇರೆ ಬೇರೆ ಇದನ್ನು ಉಪಯೋಗಿಸ್ಕೊಂಡು ಕ್ಲೈಮ್ ಮಾಡ್ಬೋದು ಅಂತೇಳಿದ್ರೆ 68BB ಅಂತೇಳಿ ಬರುತ್ತೆ. ಇದನ್ನು ನೀವು ವಿಶೇಷ ಸಂದರ್ಭದಲ್ಲಿ ಸಾಲದ ಮರುಪಾವತಿಗೋಸ್ಕರ ಇದನ್ನು ಬರ್ಕೋಬೋದು ಫ್ರೆಂಡ್ಸ್. ಈಗ ನೆಕ್ಸ್ಟ್ನೇ ಕಾಯ್ದೆ ಏನು ಅಂದರೆ 68H. ಇದು ಮುಂಗಡ ಅನುದಾನವಾಗಿ ಇದನ್ನು ಉಪಯೋಗಿಸ್ಬೋದು ಫ್ರೆಂಡ್ಸ್. ನಿಮಗೇನಾದರೂ ಅನಾರೋಗ್ಯ ಇದ್ದರೆ, ಅಂದರೆ ನೀವು ಆರೋಗ್ಯದಿಂದ ಬಳಲ್ತಾ ಇದ್ದರೆ ದೀರ್ಘಾವಧಿಯಿಂದ ನೀವು ಈಗ ಉಪಯೋಗಿಸ್ಬೋದು. ಯಾವುದನ್ನು ಅಂತ ಹೇಳಿದ್ರೆ 68G. ಇದನ್ನು ಸಹ ಮುಂಗಡ ಇದಕ್ಕೋಸ್ಕರ ಯೂಸ್ ಮಾಡ್ಕೋಬೋದು. ಇನ್ನು 68K ಇದು ಮಕ್ಕಳ ಮದುವೆ ಅಥವಾ ವಿದ್ಯಾಭ್ಯಾಸಕ್ಕೋಸ್ಕರ ಇದನ್ನು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಇನ್ನು 68N ದೈಹಿಕವಾಗಿ ಅಶಕ್ತ ಹೊಂದಿರೋರಿಗೆ. 68NN ನಿವೃತ್ತಿಯ ಮೊದಲು 1 ವರ್ಷದಕ್ಕಿಂತ ಮುಂಚೆ, ನೀವು ನಿವೃತ್ತಿ ಆಗೋದಕ್ಕಿಂತ ಮುಂಚೆ 1 ವರ್ಷದ ಮುಂಚೆ ನೀವು ಇದನ್ನು ಯೂಸ್ ಮಾಡ್ಕೊಂಡು ತಗೋಬೋದು ಫ್ರೆಂಡ್ಸ್. ಹಾಗೆ ಇಷ್ಟೆಲ್ಲ ಮಾಹಿತಿ ನಿಮ್ಗೆ ಇಷ್ಟ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ನೀವು 50,000 ರೂಪಾಯಿ ಬಿಡಿಸ್ಬೋದಾದಂಥ ಅಮೌಂಟ್ನ 1 ಲಕ್ಷಕ್ಕೆ ಹೆಚ್ಚಿಸಿದರೆ ಇದು ಈ ವಿಷಯ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.